ಚಿರು, ಯಾರನ್ನ ಇಷ್ಟು ದಿನ ನನ್ನ ದೇವತೆ ಅಂತ ಪೂಜಿಸ್ತಿದ್ನೋ, ಯಾರನ್ನ ನನ್ನ ತಾಯಿ ಅಂತ ಪ್ರೀತಿಸ್ತಾ ಇದ್ನೋ, ಅವ್ರನ್ನೇ ಇವತ್ತು ಅಪರಾಧಿಸ್ತಾ ಅಂತ ನಿಲ್ಲಿಸ್ಬಿಟ್ಟೆ. ನಿಮ್ಗೆ ನನ್ನ ಮುಖ ತೋರ್ಸೋಕ್ಕೂ ನಾಚಿಕೆ ಆಗ್ತಿದೆ. ಅದಕ್ಕೆ ಯಾರೋ ಮಾಡಿರೋ ತಪ್ಪನ್ನ ನೀವು ಮಾಡಿದ್ದೀರ ಅಂದ್ಕೊಂಡು ನಿಮ್ಮ ವಿರುದ್ಧನೇ ಮಾತಾಡ್ಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಅರ್ಹತೆನೂ ಕಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಯಾಕೋ ನಂಗೆ ಇದೆಲ್ಲ ಬೇಕಿರಲಿಲ್ಲ ಅನ್ನಿಸ್ತದೆ. ಮದುವೆ ಆಗೋ ಯೋಚನೆನೇ ಮಾಡಿದೆ, ಸುಮ್ಮನೆ ನಿಮ್ಮ ಮಡ್ಲಲ್ಲಿ ಮಗು ಥರ ಹಾಯಾಗಿರ್ಬೇಕಾಗಿತ್ತು. ಮದುವೆ ಆಗೋ ಯೋಚನೆ ಮಾಡಿ ಮೊದಲನೇ ತಪ್ಪು ಮಾಡಿದೆ. ಇಷ್ಟ ಇಲ್ದಿರೋರು ಕುತ್ತಿಗೆ ತಾಳಿ ಕಟ್ಟಿ ಇನ್ನೊಂದು ತಪ್ಪು ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಬರೀ ಟ್ರಾಜಡಿನೇ ನಡೀತದೆ. ಅದಕ್ಕೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ನೀನು ಯಾವನೋ ಅಂತ ನಾನು ಒದ್ದು ಇವತ್ತಿಗೆ ನಿನ್ನ ಸಂಬಂಧ ಮುಗೀತು ಅಂತ ಹೇಳಿ ಹೋಗ್ತಿದ್ರು. ನಾನು ನಿಮ್ಮ ಬಗ್ಗೆ ಅಷ್ಟೆಲ್ಲ ಬೇಜಾರಲ್ಲಿ ಮಾತಾಡಿದ್ರು ನೀವೇನು ಮಾತಾಡದೆ ಹೇಗೆ ಸಹಿಸ್ಕೊಂಡ್ರಿ? ಅದಕ್ಕೆ ಚಿಕ್ಕವನಿದ್ದಾಗ ಬೋರ್ಡಿಂಗ್ ಸ್ಕೂಲಲ್ಲಿದ್ದಾಗ ಕಡ್ತಿದ್ದು ಒಂಟಿತನ ಮತ್ತೆ ಕಡಕ್ಕೆ ಶುರುವಾಗಿದೆ. ಅದಕ್ಕೆ ಎಲ್ಲಿ ನಿಮ್ಮನ್ನು ದೂರ ಮಾಡ್ಕೊಳ್ತೀನೋ, ಎಲ್ಲಿ ನಿಮ್ಮನ್ನು ಮತ್ತೆ ಕಳ್ಕೊಳ್ತೀನೋ ಅಂತ ಅನ್ನಿಸ್ತಿದೆ. ಅದಕ್ಕೆ ಚಿರು, ಚಿರು, ಇಲ್ಲಿ ಹೇಳು. ನಿನ್ಗೆ ಯಾವತ್ತೂ ಒಬ್ಬಂಟಿ ಅಲ್ಲ. ನಾನು ನಿನ್ನ ಯಾವತ್ತಿಗೂ ಬಿಟ್ಕೊಡೋದಿಲ್ಲ ಚಿರು. ನನ್ನನ್ನು ನಿನ್ನಿಂದ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ನಾನಷ್ಟು ಕೋಪದಿಂದ ಮಾತಾಡಿದ್ರು ನಿಮ್ಗೇನು ಅನ್ನಿಸ್ಲಿಲ್ವ? ಅದಕ್ಕೆ ನನ್ನ ಮೇಲೆ ಒಂಚೂರು ಕೋಪನೇ ಬರಲಿಲ್ವಾ? ಮಗು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತು ಅಂತ ನಾವು ಆ ಮಗುಗೆ ಹೊಡೆದ್ರೆ ಇಬ್ರಿಗೂ ಬೇಜಾರಾಗತ್ತಲ್ವ? ಅದ್ರ ಬದಲು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ರೆ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಆ ಮಗುನೇ ಅರ್ಥ ಮಾಡ್ಕೊಳ್ಳುತ್ತೆ. ಅದು ಅಲ್ಲದೆ ಆ ಮಗುಗೆ ನಮ್ಮ ಮೇಲೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ನಿನ್ನ ವಿಷಯದಲ್ಲಿ ನಾನು ಮಾಡಿದ್ದು ಅದನ್ನೇ ಚಿರು. ಹೇಗದಕ್ಕೆ ಹೇಗೆ ಬಂತು ನಿಮ್ಗೆ ಇಷ್ಟೊಂದು ಒಳ್ಳೆತನ? ನೀವು ಬರೀ ನನ್ನ ತಾಯಿ ಅಲ್ಲ, ಅದಕ್ಕೆ ದೇವರು. ಕೊನೆಗೂ ನಿನಗೆ ನಾನೇನು ಅಂತ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು ಚಿರು. ಅದಕ್ಕೆ ನಿಮ್ಮ ಬಗ್ಗೆ ಇನ್ಯಾವತ್ತು ಯಾರು ಏನೇ ಮಾತಾಡಿದ್ರು ನಾನು ನಂಬಲ್ಲ, ಖಂಡಿತ ನಂಬಲ್ಲ. ಇದೊಂದು ಸರ್ತಿ ತಪ್ಪಾಗೋಗಿದೆ. ನಿಮ್ಮ ಮಗ ಮಾಡಿರೋ ತಪ್ಪನ್ನ ಇದೊಂದು ಸಲ ಕ್ಷಮಿಸಿ. ಅದಕ್ಕೆ ಚಿರು, ಅಳ್ಬೇಡ. ಆಗಿದ್ದಾಗೋಯ್ತು ಬಿಡು. ಅದ್ರ ಬಗ್ಗೆ ನೀನು ಬೇಜಾರು ಮಾಡ್ಕೋಬೇಡ. ನನಗೆ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ. ಯಾಕೆ ಅಂದರೆ ನೀನು ನನ್ನ ಮೈದ್ನ ಅಲ್ಲ, ಮಗ. ಶಿವ, ಏನೋ ತೋರಿಸ್ತೇನೆ ಕಾಯ್ತಾ ಇರೋ ಅಂತ ಹೇಳಿ ಫೋನ್ ಮಾಡಿದ್ದಲ್ಲ, ಏನು ವಿಷಯ? ನೀ ಕಣ್ಣು ಮುಚ್ಕೊ. ಕಣ್ಣು ಮುಚ್ಚಿದ್ರೆ ಹೇಗೂ ಗೊತ್ತಾಗುತ್ತೆ? ನೀ ಕಣ್ಣು ಮುಚ್ಕೊ, ನಾ ಹೇಳ್ತೀವಿ. ಸರಿನಾ? ಕಣ್ಬಿಡಮ್ಮ. ಶಿವ, ಚಿನ್ನ ಚೈನ ನೀನ್ ತಂದಿಯಾ? ಹ್ಞೂಮ್ಮ, ಅದು ನೀನು ಸಾಹೇಬ್ರು ಭಾವನ್ಗೆ ಚೈನ್ ತರಬೇಕು ಅಂತ ಮಾತಾಡ್ತಿದ್ರಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ಅಂದ್ರೆ ನಿನ್ ಮಧ್ಯಾಹ್ನ ಮನೆಗೆ ಬಂದಿದ್ದೆ. ಊಟ ಮಾಡ್ಕೊಂಡು ಹೋಗ್ಬಾರ್ದಿತ್ತೇನೋ? ಅದು ಸಾಹೇಬ್ರಿದ್ರಲ್ಲ, ಅದಕ್ಕೆ ಹಾಗೆ ಹೋಗ್ಬಿಟ್ಟೆ. ಅದು ಅಲ್ಲದೆ ಇವತ್ತೇನಾದರೂ ಆಗಲಿ ಈ ಚಿನ್ನದ ಸರ ನೀನು ತಂದ್ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಹೋದ್ನಾ. ಚಿನ್ನದ ಅಂಗಡಿ ಹತ್ರ ಹೋದ್ನಾ, ಅವರು ನೀನು ಆಗಲೇ 52,000 ಕೊಟ್ಟಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ಮಿಕ್ಕಿದ 30,000 ನಾನೇ ಕೊಟ್ಟು ತಗೊಂಬಂದೆ.
ಅಲ್ವೋ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನೀನೇನು ತಪ್ಪದಾರಿ ಹಿಡ್ದಿಲ್ಲ ತಾನೆ? ಖಂಡಿತ ಇಲ್ಲಮ್ಮ. ನಿಜ ಹೇಳು. ಅಮ್ಮ ನಿನ್ನ ಮೇಲೆ ಆಣೆ, ನಾನು ತಪ್ಪದಾರಿ ಹಿಡ್ದಿಲ್ಲ. ಯಾರೋ ವಹಿಸಿದ ಕೆಲಸನ ಮುಗಿಸಿ ಅದರಿಂದ ಬಂದಿದ್ದ ದುಡ್ಡು, ಅದರಿಂದ ಇದನ್ನು ತಗೊಂಬಂದೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀನಿ ಹೊರತು ಮೊದಲಿನ ಥರ ಕಳ್ತನ ಮಾಡಿಲ್ಲಮ್ಮ. ನನಗೆ ಗೊತ್ತು ಮಗನೇ, ನನ್ನ ಮಗ ಮತ್ತೆ ತಪ್ಪು ದಾರಿ ಹಿಡಿಯೋದಿಲ್ಲ ಅಂತ. ನಿನ್ನಲ್ಲಿರೋ ಒಳ್ಳೆತನ ನಿಮ್ಮ ಅಪ್ಪನಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಅವ್ರಿಗೆ ಅರ್ಥ ಆಗ್ತಿದ್ರು ಪರವಾಗಿಲ್ಲಮ್ಮ, ನಾನೇನು ಅಂತ ನಿನಗೆ ಗೊತ್ತಿದೆಯಲ್ಲ, ನನಗೆ ಅರ್ಥ ಆಗ. ಸರಿ ಬಾ, ಊಟಕ್ಕೆ ಬಾ. ಅಮ್ಮ ಸಾಹೇಬ್ರು ಬಂದ್ಬಿಟ್ರೆ? ಅವ್ರು ಬರೋದು ಲೇಟು ಕಣ, ಬಾ ನೀನು. ನೀ ಇಲ್ಲೇ ತಂದ್ಕೊಟ್ಬಿಟ್ಟು ನಾ ಇಲ್ಲೇ ಮಾಡ್ತೀನಿ. ಹೇಳಿದ ಮಾತು ಕೇಳು, ಬಾ. ದೀಪ ನಿಂತ್ಕೋ. ಯಾಕೆ ನನ್ನ ಜೊತೆ ಮಾತಾಡಲ್ವಾ? ಅಕ್ಕ, ನಾ ಮಾಡಿದ ತಪ್ಪಿಗೆ ಯಾವ ಮುಖ ಇಟ್ಕೊಂಡು ಮಾತಾಡಲಿ? ಇವತ್ತು ನನ್ನಿಂದ ನೀವು ಮನೆ ಬಿಟ್ಟು ಹೋಗೋ ಥರ ಆಯಿತು. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಥರ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ? ನೀನೇನೂ ತಪ್ಪು ಮಾಡಲಿಲ್ಲ. ನಾನು ಮದುವೆ ಆಗಲಿ ಅನ್ನೋ ಕಾರಣಕ್ಕೆ ನೀನು ಆ ರೀತಿ ಮಾಡಿದ್ಯಾ. ಅದರಿಂದ ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ಚಿರು ಅದಕ್ಕೆ ಈ ಥರ ಮಾಡಿದ್ದಾರೆ ಅಂದ್ಕೊಂಡು ಅವ್ರ ಮೇಲೆ ಕೂಗಾಡಿದೆ. ಆಮೇಲೆ ಅವ್ರು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿ ಸಾರಿ ಕೂಡ ಕೇಳಿದೆ. ಆಗಿದ್ದಾಗೋಯ್ತು, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನೀವು ಒಬ್ಬರೇ ಅಲ್ಲ ಅಕ್ಕ, ಚಿರು ಅವರು ನನ್ನಿಂದ ಅವ್ರ ಅತ್ತಿಗೆ ಜೊತೆ ಕೋಪದಲ್ಲಿ ಮಾತಾಡಿದ್ದಾರೆ. ತಾಯಿ ಮಗನ ಥರ ಇರೋ ಸಂಬಂಧನ ನಾನೇ ಹಾಳು ಮಾಡೋ ಥರ ಆಯಿತು. ನನ್ನಿಂದ ಈ ಮನೇಲಿ ಎಲ್ರಿಗೂ ತೊಂದರೆ ಆಗ್ತಿದೆ. ಯಾಕೋ ನಾನೇ ಸರಿ ಇಲ್ಲ ಅನಿಸ್ತಿದೆ. ಹಾಗ್ಯಾಕೆ ಅನ್ಕೋತೀಯ? ಚಿರು ಅದಕ್ಕೆ ಹತ್ರ ನಾನು ಸಾರಿ ಕೇಳಿದಾಗೆ ಚಿರುಗೂ ವಿಷಯ ಗೊತ್ತಾಗಿದೆ. ಅವನು ಅವ್ರ ಅದಕ್ಕೆ ಹತ್ರ ಸಾರಿ ಕೇಳಿರ್ತಾನೆ. ಅವರಿಬ್ರು ಒಂದಾಗಿರ್ತಾರೆ. ಇದೇ ಫಸ್ಟ್ ಟೈಮ್ ಚಿರು ಅವ್ರ ಅದಕ್ಕೆ ಹತ್ರ ಈ ಥರ ಮಾತಾಡಿರೋದು. ಅದು ಅವನಿಗೆ ಅರಟಾಗಿದೆ. ಅದಕ್ಕೆ ನೀನು ಮೊದಲು ಚಿರು ಹತ್ರ ಹೋಗಿ ಸಾರಿ ಕೇಳು. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಕೋಪ ಇಲ್ವಾ ಅಕ್ಕ? ಇದೆ ಅಂದರೆ ನಂಬ್ತೀಯಾ? ದೀಪ, ಯಾರಿಂದನಾದರೂ ತಪ್ಪಾದರೆ ಆ ತಪ್ಪಿನ ಹಿಂದೆ ಇರೋ ಉದ್ದೇಶನ ಮೊದಲು ಅರ್ಥ ಮಾಡ್ಕೋಬೇಕು. ನಿನ್ನ ವಿಷಯದಲ್ಲಿ ನಾನು ಮಾಡಿದ್ದು ಅದನ್ನೇ. ದೀಪಂಗೆ ಯಾವತ್ತೂ ಯಾರನ್ನು ನೋಯಿಸೋ ಉದ್ದೇಶ ಇರಲ್ಲ ಅನ್ನೋದು ನನಗೆ ಗೊತ್ತು. ನನ್ನನ್ನು ಅಷ್ಟು ನಂಬ್ತೀರಾ? ನೀವು ತುಂಬ ಒಳ್ಳೆಯವರು. ಕೆಲವೊಂದು ಸಲ ಈ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೋತಾರೆ. ನಾನು ನಿನಗೆಲ್ಲ ಹೇಳಿದ್ದು, ನೀನೇನು ಬೇಜಾರು ಮಾಡ್ಕೋಬೇಡ. ಗೊತ್ತಾಯ್ತು. ಹೌದು, ನನ್ನ ಫೋಟೋ ಡೀಟೇಲ್ಸ್ನೆಲ್ಲ ಈ ಮ್ಯಾಟ್ರಿಮೋನಿ ಸೈಟಿಗೆ ನೀನು ಹೇಗಾಗ್ತೆ? ಇದೆಲ್ಲ ಮಾಡಿದ್ದು ಸುಕನ್ಯಾ ಮೇಡಮ್ ಅಂತ ಅಕ್ಕಂಗೆ ಗೊತ್ತಾದರೆ ಅವ್ರಿಗೋಗಿ ಬೈತಾರೆ. ನನ್ನಿಂದ ಯಾರೂ ಈ ಮನೇಲಿ ಜಗಳ ಆಡೋದು ಬೇಡ. ಅದು ಹೆಂಗೋ ಮಾಡಿದೆ ಅಕ್ಕ, ಬಿಡಿ. ಸರಿ, ಮೊದಲು ಹೋಗಿ ಚಿರು ಹತ್ರ ಸಾರಿ ಕೇಳು. ನಂಗೆ ಕೇಳೋಕ್ಕೇನು ಬೇಜಾರಿಲ್ಲ ಅಕ್ಕ. ಆದರೆ ಅವ್ರು ಇಷ್ಟೆಲ್ಲ ಬೈದ ಮೇಲೆ ನಾನು ಸಾರಿ ಕೇಳಿದ್ರೆ ಅವ್ರು ತಿರ್ಗಾ ಬೈಯಲ್ವಾ? ನೀನು ನೇರವಾಗಿ ಹೋಗಿ ಕ್ಷಮಿಸಿ ಅಂತ ನಾರ್ಮಲಾಗಿ ಕೇಳಬೇಡ. ಏನಾದರೂ ಡಿಫ್ರೆಂಟಾಗಿ ಸಾರಿ ಕೇಳು. ನನಗೆ ತುಂಬ ಖುಷಿ ಆಗ್ತಿದೆ ಮಗನೇ. ಯಾಕಮ್ಮ ಚೈನ್ ತಂದ್ಕೊಟ್ಟಿದ್ದಾಗ? ಅದಲ್ಲ ಕಣೋ, ಇಷ್ಟು ದಿವಸ ಕದ್ದು ಮುಚ್ಚಿ ಮನೆಗೆ ಬರ್ತಿದ್ದೆ. ಬಂದರು ಮಾಡಿ ಮೇಲೆ ಇರ್ತಿದ್ದೆ. ನಾನು ಇಲ್ಲಾಂದರೆ ದೀಪ ಊಟ ತಂದು ಕೊಡ್ತಿದ್ವಿ, ತಿಂತಿದ್ದೆ, ಹಾಗೆ ಹೊರಟ್ಬಿಡ್ತಿದ್ದೆ. ಆದರೆ ಇವತ್ತು ಮನೆಯಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ. ಇದು ನೋಡಿ ತುಂಬ ಸಂತೋಷ ಆಗ್ತಿದೆ. ಏನೋ ಸಾಹೇಬ್ರು ಹಬ್ಬಕ್ಕೆ ಅಂತ ಮನೆ ಒಳಗಡೆ ಬಿಟ್ಕೊಂಡಿರೋದಕ್ಕೆ ಇಲ್ಲಿ ಬಂದು ಕೂತೀನಿ. ಅಲ್ಲದೆ ನೀನು ಇರುವಾಗ ಅವ್ರೇನು ಮಾಡಲ್ಲ ಬಿಡಮ್ಮ. ಅಮ್ಮ ನೀನು ಬಾ, ಒಟ್ಟಿಗೆ ಊಟ ಮಾಡೋಣ. ಬೇಡಪ್ಪ, ಅವ್ರು ಬರಲಿ, ಆಮೇಲೆ ಮಾಡ್ತೀನಿ. ಹೌದು, ಸಾಹೇಬ್ರು ಎಷ್ಟೊತ್ತಿಗೆ ಬರೋದು? ಇನ್ನೇನು ಬರೋ ಹೊತ್ತಾಯ್ತು. ನಿಂಗೆ ಸಾಂಬಾರು ಬಡಿಸ್ಲಾ? ಹೇಳ್ತಿದ್ದಂಗೆ ಬಂದರು. 100 ವರ್ಷ ಅಮ್ಮ.
ನಾನು ಅಡುಗೆ ಮೇಲೆ ಇರ್ತೀನಿ. ಏ ನೀನೇ ಹೇಳ್ದಿಯಲ್ಲೋ ನಾನಿದ್ರೆ ಏನು ಭಯಲ್ಲ ಅಂತ. ಏನೋ ಬಾಯಿ ಮಾತಿಗೆ ಹೇಳ್ದಮ್ಮ, ಅವ್ರ ಕಣ್ಗುಡ್ಡೆ ನೋಡಿದ್ರೆ ಭಯ ಆಗುತ್ತೆ. ನಾನು ಒಳಗೆ ಇರ್ತೀನಿ. ಯಾಕ್ರಿ ಬಂದ್ರಿ? ಏನು ಸಾರಿ ಕೇಳೋ ಹೊಸ ಮೆಥಡ್ ಇದು? ಓವರಾಗಿ ಆಡ್ಬೇಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಕೇಳಿದ್ರೆ ಏನ್ರಿ ಯೂಸು? ಸುಮ್ಮನೆ ಹೋಗ್ರಿ ಇಲ್ಲಿಂದ. ನಾನು ಹೋಗಲ್ಲ, ಬಂದಿರೋದೇ ಸಾರಿ ಕೇಳಕ್ಕೆ. ಕೇಳಾಯ್ತಲ್ಲ, ಹೋಗಿ. ಕೇಳಿದ್ರೆ ಸಾಲದು, ನೀವು ಕ್ಷಮಿಸಿದೀನಿ ಅಂತ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಹೋಗಲ್ಲ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ಲೂಸ್ ಏನಾದ್ರು? ಹಂಗೆ ಅನ್ಕೊಳ್ಳಿ. ನಿಮ್ದು ಒಳ್ಳೆ ಕಥೆ ಆಯ್ತಲ್ರಿ. ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ತೀರಾ? ನಿಮ್ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಹೋಗ್ರಿ ಸುಮ್ಮನೆ. ಅದಾಗದೇ ಇರ್ಲಿ ಅಂತಾನೆ ಕ್ಷಮಿಸಿದ್ದೀನಿ ಅಂತ ಹೇಳಿ ಹೊಟ್ಟೋಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಕ್ಷಮಿಸಲ್ಲ. ನೀವಾಗ ನೀವೇ ಹೋದ್ರೆ ಸರಿ, ಇಲ್ಲಾಂದ್ರೆ ಬಲವಂತವಾಗಿ ದೂಕ್ಬೇಕಾಗತ್ತೆ. ಹೋಗಲ್ಲ. ಜಸ್ಟ್ ಗೆಟ್ ಔಟ್. ಸೌಂದರ್ಯ, ಈ ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು ನೀನು ಏನೂ ಆಗೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಕೂತಿದ್ಯಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ನನಗೆ ಯಾಕೋ ಇತ್ತೀಚೆಗೆ ಈ ಮನೆ ಮೇಲಿನ ನಿನ್ನ ಹಿಡಿತ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಚರಿತ್ರೆಯಲ್ಲಿ ಗೆದ್ದವ್ರಿಗೆ ಗೆದ್ದ ಅನ್ನೋ ಜಾಗ ಇದೆ, ಸೋತವನಿಗೆ ಇಂಥವನ ಜೊತೆ ಹೋರಾಡಿ ಸೋತ ಅನ್ನೋ ಜಾಗನೂ ಇದೆ. ಆದರೆ ಹೋರಾಡದೆ ಮೂಲೆಯಲ್ಲಿ ನಿಂತು ನೋಡೋರಿಗೆ, ಆಡ್ಕೊಂಡು ನಗೋರಿಗೆ ಚರಿತ್ರೆ ಯಾವ ಪುಟದಲ್ಲೂ ಜಾಗ ಇರೋದಿಲ್ಲ. ಈ ಮಾತನ್ನ ನನಗೆ ಹೇಳ್ತಾ ಇದೆಯಾ? ನೀನು ಯಾಕಣ್ಣ ಹಾಗೆ ಅನ್ಕೋತಾ ಇದೆಯಾ? ಮನುಷ್ಯನಿಗೆ ಹಾರೋಕ್ಕಾಗದೆ ಹೋದರೆ ಓಡಬೇಕಂತೆ, ಓಡೋಕ್ಕಾಗದೆ ಹೋದರೆ ನಡಿಬೇಕಂತೆ, ನಡೆಯೋಕ್ಕೂ ಆಗದೆ ಹೋದರೆ ತೆಳ್ಕೊಂಡು ಹೋಗ್ಬೇಕಂತೆ. ಆದರೆ ಮುಂದೆ ಹೋಗೋದನ್ನು ಮಾತ್ರ ನಿಲ್ಲಿಸ್ಬಾರ್ದು. ನಾನೀಗ ನಿನ್ನ ಕಣ್ಣಿಗೆ ಗೆಲ್ಲೋಕೆ ಆಗದೆ ಇರೋಳ ಥರ ಕಾಣಿಸ್ತಾ ಇದ್ದೀನಲ್ವಾ? ಆದರೆ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳೋಣ. ಚಿನ್ನನ ಮೈ ಮೇಲೆ ಹಾಕ್ಕೊಂಡ್ರು ಇಲ್ಲ ಕಸ ಸುರಿಯೋ ಜಾಗದಲ್ಲಿ ಎಸೆದ್ರು ಅದರ ವ್ಯಾಲ್ಯೂ ಏನು ಕಮ್ಮಿ ಆಗಲ್ಲ. ಚಿನ್ನ ಯಾವತ್ತಿದ್ರೂ ಚಿನ್ನ. ಹಾಗೆ ಈ ಮನೆಯಲ್ಲಿ ಯಾವತ್ತಿದ್ರೂ ನನ್ನ ಆಧಿಪತ್ಯ ಕಮ್ಮಿ ಆಗಲ್ಲ. ಈ ದೊಡ್ಡ ಮನೆಗೆ ಯಾವತ್ತಿದ್ರೂ ಈ ಸೌಂದರ್ಯನೇ ಮಹಾರಾಣಿ. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಶತ್ರುನೇ ಆಗಲಿ ಮಿತ್ರನೇ ಆಗಲಿ ಸರಿಯಾದ ಸಮಯಕ್ಕೋಸ್ಕರ ಕಾದು ನಮ್ಮ ನಡೆ ಏನು ಅಂತ ತೋರಿಸ್ಬೇಕು. ಮನೇಲಿ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದ್ರು ನನ್ನ ಕಣ್ಣು ಮುಂದೆ ಬೆಳೆದವರು ನನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ರು, ನನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ನಿಂತಿದ್ದೀನಿ ಅಂದರೆ ಮುಂದೊಂದು ದಿನ ಈ ಕಲ್ಲು ಬಂಡೆ ಸಿಡಿಯತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಅವತ್ತಿಂದ ಕೇಳ್ತಾನೆ ಇದ್ದೀನಿ, ನಿನ್ನ ಪ್ಲ್ಯಾನ್ ಏನು ಅಂತ ನೀನು ಹೇಳ್ತಾನೆ ಇಲ್ವಲ್ಲ? ಅಣ್ಣ, ನಾನು ನಿಂಗೆ ಎಷ್ಟು ಸಲ ಹೇಳಿಲ್ಲ, ಈ ಸೌಂದರ್ಯ ಯಾವ ಕೆಲಸನೂ ಹೇಳಿ ಮಾಡಿ ತೋರಿಸ್ತಾರೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಆಗಾಗ ಖಾಲಿ ಆಗಿರೋ ನನ್ನ ತಲೆಗೆ ಹುಳ ಬಿಡ್ತಾನೇ ಇರ್ತಾಳಲ್ಲ. ಇವಳು ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ವತ್ಸಲ, ವತ್ಸಲ, ಯಾಕೆ ಹಾಕಿ ಹೋಗ್ತಾ ಇದ್ರೆ? ಏನಾಯ್ತು? ಎಲ್ಲಿ ಅವನು? ನಿನ್ ಸುಪುತ್ರ ಎಲ್ಲಿ? ಬೇಕರಿ. ಅವನು ಇರ್ತಾನೆ ರೀ. ಫೋನ್ ಮಾಡು ಕರಿ. ಫೋನ್ ಮಾಡ. ಯಾಕ್ರಿ, ಏನಾಯ್ತು? ಮಾಡಬಾರ್ದು ಕೆಲಸ ಮಾಡಿದ್ದಾನ ಅವನು ಇವತ್ತು. ಅಯ್ಯೋ, ವಿಷಯ ಅದೇನು ಅಂತ ಹೇಳ್ರಿ.
ಯಾವಾಗಲೂ ಅವನ ಮೇಲೆ ಕಂಪ್ಲೇಂಟ್ ಮಾಡೋದೇ ಆಯಿತು ನಿಮಗೆ. ನಿನ್ ಸುಪುತ್ರ ಕಮಿಷನರ್ ವೇಷ ಹಾಕೊಂಡು ಸ್ಟೇಷನ್ಗೆ ಬಂದು ಎಲ್ರಿಗೂ ಯಾಮಾರಿಸ್ದ. ಅವನು ಯಾಕ್ರಿ ಕಮಿಷನರ್ ವೇಷದಲ್ಲಿ ಬರ್ತಾನೆ? ನೀವು ಯಾರನ್ನೋ ನೋಡಿ ನನ್ನ ಮಗ ಅಂದ್ಕೊಂಡಿದ್ದೀರಾ. ನನಗೆ BP ಶುಗರ್ ಇರ್ಬೋದು ಕಣೆ, ಕಣ್ಣು ಚೆನ್ನಾಗೇ ಕಾಣುತ್ತೆ. ಅವನು ನಿನ್ ಮಗನೇ. ಅವನು ಯಾಕೆ ಸ್ಟೇಷನ್ಗೆ ಬಂದಿದ್ದ? ಯಾರು ಗೊತ್ತು, ದೊಡ್ಡ ಹೀರೋ ತರ ಬಂದ. ಯಾಕೆ ಯಾರು ಸಲ್ಯೂಟ್ ಹೊಡಿತಾ ಇಲ್ಲ ಅಂದ, ಎಲ್ಲರೂ ಸಲ್ಯೂಟ್ ಹೊಡೆದ್ವಿ. ನೀವು ಅವನಿಗೆ ಸಲ್ಯೂಟ್ ಹೊಡೆದ್ರಾ? ಅಯ್ಯೋ, ಕಮಿಷನರ್ ಸಾಹೇಬ್ರು ಅಂದಮೇಲೆ ಸಲ್ಯೂಟ್ ಹೊಡಿದೇ ಇರಕ್ಕಾಗುತ್ತೇನೆ, ನಾನು ಹೊಡೆದೆ. ಆಮೇಲೆ SI ಸಾಹೇಬ್ರದ್ದೇ ಗನ್ನೆತ್ಕೊಂಡು ಅವರದೇಗೆ ಗುರಿ ಇಟ್ಬಿಟ್ಟ. ಆಮೇಲೆ ಎಲ್ರು ಗಾಬರಿ ಆದ್ವಾ. ಆಮೇಲೆ ತಮಾಷೆ ಮಾಡಿದೆ ಅಂತಾನೆ. ಆಮೇಲೆ ಆಮೇಲೆ ಅದೇನೋ ಟಸ ಪುಸ್ಸ ಅಂತ ಆ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ದ ಕಣೆ. ಆಮೇಲೆ 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 ಅನ್ನಕ್ಕೆ ಸಿನಿಮಾ ಕಥೆನ ಹೇಳ್ತಾ ಇದ್ದೀನಿ ನಾನು ನಿನಗೆ. ಇದೊಳ್ಳೆ ಕತೆ ಆಯ್ತಲ್ರಿ ನಿಮ್ದು. ಅವನು ಏನ್ ಮಾಡಿದ್ದ ಅಂತ ಕೇಳೋದು ತಪ್ಪ? ಕೇಳದ್ ತಪ್ಪಲ್ಲ, ಕೇಳ್ತಿರೋ ಧಾಟಿ ಇದೆಯಲ್ಲ ಅದು ತಪ್ಪು. ಆಯ್ತು, ನಾನೇನು ಕೇಳಲ್ಲ, ನೀವೇ ಹೇಳಿ. ಕೊನೆಗೆ SI ಸಾಹೇಬ್ರಿಗೆ ಪ್ರಮೋಷನ್ ಕೊಡ್ತೀನಿ ಅಂತ ಅವ್ರು ಪೆನ್ ಇಸ್ಕೊಂಡು ಪುಂಗಿ ಓದಿ ಅಲ್ಲಿಂದ ಹೋದ. ಹೌದಾ? ಹೋಗಕ್ ಮುಂಚೆ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ನನ್ನ ಸಾಹೇಬ್ರೆ ಅಂತ ಕರ್ದ ನೋಡು. ಆಗ ನನಗೆ ಇವನು ನಿನ್ ಸುಪುತ್ರನೇ ಅಂತ ಗೊತ್ತಾಗೋಯ್ತು. ಆದ್ರೂ ಎಲ್ರ ಮುಂದೆ ಏನು ಹೇಳಿಲ್ಲ, ಎಲ್ಲಿ ಇವನ್ನ ಒದ್ದು ಒಳಗೆ ಹಾಕ್ಬಿಡ್ತಾರೋ ಅಂತ. ಆ SI ಸಾಹೇಬನಿಗೆ ಮೊದಲೇ ನನ್ಕಂಡ್ರಾಗಲ್ಲ, ಎಲ್ಲಿ ರಿಸೆಪ್ಷನ್ಗೆ ಹೋಗದೆ ಇರೋದಕ್ಕೆ ರಜಾ ಕೊಡದೆ ನನ್ನ ಕೂರ್ಸ್ಕೊಬಿಡ್ತಾನೆ ನೀನು ಸ್ಟೇಷನಲ್ಲಿ ಅನ್ಕೊಂಡು ಸುಮ್ಮನಿದ್ದೆ. ಅವನೇನಾದ್ರೂ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಿದ್ರೆ ನಾನೇ ಒದ್ದವನ್ನ ಒಳಗಾಗ್ತಾ ಇದ್ದೆ. ಬರ್ಲಿ ಇವತ್ತು ಮನೆಗೆ. ಹೋಗ್ಲಿ ಬಿಡ್ರಿ, ಏನೋ ಪೊಲೀಸ್ ವೇಷ ಹಾಕೊಳ್ಬೇಕು ಅಂತ ಆಸೆ ಪಟ್ಟಿದ್ನೇನೋ ಹಾಕೊಂಡ. ಸರಿ, ಆ ವೇಷದಲ್ಲಿ ಹೇಗೆ ಕಾಣಿಸ್ತಿದ್ದ ಅವನು? ನಿನಗೆ ಮೊಬೈಲಲ್ಲಿ ಶೂಟ್ ಮಾಡಿ ಫೋಟೋ ತಂದು ತೋರಿಸ್ಬೇಕಾಗಿತ್ತು. ಪರೋಡಿ ತರ ಕಾಣಿಸ್ತಾ ಇದ್ದ. ನಾನು ಇಲ್ಲಿ ಮಾತಾಡ್ತಾ ಇದ್ರೆ ನೀನೇನೆ ಅಲ್ಲಿ ನೋಡ್ತಾ ಇದೀಯಾ? ಎಲ್ಲಿ? ಅಲ್ಲಿ ಇಲ್ಲ, ಇಲ್ಲಿ ನೋಡಿ, ಚೈನು. ಹೊಸ ಚೈನು ಎಲ್ಲಿತ್ತು ಇದು? ಅದೇ ರೀ, ಅಳಿಯಂದಿರಿಗೆ ಒಂದು ಚೈನ್ ನೋಡಿಟ್ಟಿದ್ದೀನಿ ತಗೋಬೇಕು ಅಂತ ಹೇಳಿದ್ನಲ್ಲ, ಇದೆ ಅದು. ಬಾಕಿ ದುಡ್ಡು ಎಲ್ಲಿತ್ತು? ಅದೇ ರೀ, ಸಂತೆ ಬೀದಿ ಸಳಮ್ಮನ ಹತ್ರ 3%ಗೆ 30,000 ರೂಪಾಯಿ ತಗೊಂಡಿದ್ದೀನಿ. ಸಾಲ ಮಾಡಿ ಅಳಿಯಂದ್ರಿಗೆ ಉಡುಗೊರೆ ಕೊಡೋ ಹಾಗಾಯ್ತು ನಮ್ಮ ಪರಿಸ್ಥಿತಿ. ಅಲ್ಲಿ ಬಿಡು, ತಿಂಗಳ ಅಷ್ಟು ಇಷ್ಟು ಕೊಟ್ಟು ತೀರ್ಸಿದ್ರಾಯ್ತು. ಯಾವತ್ತು ಸಾಲ ಮಾಡಿದ್ದನ್ನ ಉಳಿಸ್ಕೋಬಾರ್ದು, ಕೊಟ್ಬಿಡ್ಬೇಕು. ಬೇಗ ಸಾಲ ತೀರಿಸ್ಬಿಡೋಣ. ಮನೆಯಲ್ಲಿ ಗಂಡು ಮಗ ಇದ್ರೆ ಆನೆ ಬಲ ಇದ್ದ ಹಾಗೆ ಅಂತಾರೆ. ಇವನ್ ಸರಿಯಾಗಿದ್ದಿದ್ರೆ ನಾವ್ಯಾಕೆ ಸಾಲ ಮಾಡೋ ಪರಿಸ್ಥಿತಿ ಬರ್ತಾ ಇತ್ತು? ಇನ್ನೂ ಅಂತ ಪರಿಸ್ಥಿತಿ ಬಂದಿಲ್ಲ ಬಿಡಿ. ಬಂದಿಲ್ಲ ಅಂತ ಅದು ಯಾವ ಬಾಯಲ್ಲಿ ಹೇಳ್ತೀಯೇ? ಈಗ ಸಾಲ ಮಾಡಿ ಚೈನ್ ತಿನ್ನೋರು ಸುಳ್ಳ? ನಾನು ಯಾಕ್ರಿ ಸುಳ್ಳು ಹೇಳಿ? ನಾನು ಹೇಳಿದ್ದನ್ನ ಒಪ್ಕೋ. ಸರಿ, ಕೋಪ ಕಡಿಮೆ ಆಗಿದ್ರೆ ಊಟಕ್ಕೆ ಬರ್ತಿರೋ ಹೇಗೆ? ಊಟಕ್ಕೆ ಬಂದಿರೋದು. ಏನು ನಿಮ್ಮ ಪ್ರಾಬ್ಲಮ್ ಏನು? ಅರ್ಚನಾ ಅಕ್ಕಂಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಹಿಂಗೆ ಮಾಡಿದೆ ಹೊರತು ಬೇರೆ ಯಾವ ಕಾರಣನೂ ಇಲ್ಲ. ಮಾಡಿದ ತಪ್ಪಿಗೆ ಅರ್ಚನಾ ಅಕ್ಕ ಹತ್ರ ಸಾರಿ ಕೇಳಿದಾಯ್ತು. ಉಳ್ದಿದ್ದು ನೀವೊಬ್ರೆ. ನೀವು ನನ್ನನ್ನು ಕ್ಷಮಿಸದೆ ಹೋದ್ರೆ ನಾನು ಈ ಜಾಗ ಬಿಟ್ಟು ಎಲ್ಗೂ ಹೋಗಲ್ಲ. ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಹಗಲು ರಾತ್ರಿ ಇಲ್ಲೇ ಜಾಗರಣೆ ಮಾಡಿ ಕೂರ್ತೀನಿ. ಆಮೇಲೆ ನಂಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಹೊಣೆ ನೀವೇ ಆಗ್ತೀರಾ, ಯೋಚನೆ ಮಾಡಿ. ಏನು ಹೆದರಿಸ್ತಾ ಇದ್ದೀರಾ? ಈ ಥರ ಹೆದರಿಸಿ ನನ್ನ ಮನ್ಸು ಗೆಲ್ಬೋದು ಅನ್ನೋ ಭ್ರಮೆ ನಿಮ್ಮ ತಲೆಯಲ್ಲಿದ್ದರೆ ಮೊದಲದನ್ನು ಕಿತ್ತು ಬಿಸಾಕಿ. ಅಷ್ಟಕ್ಕೂ ನಾನೇ ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ. ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ನನಗೆ ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರೆ ಅದು ಈಡೇರಲ್ಲ. ಅಷ್ಟಕ್ಕೂ ಇವತ್ತು ನೀವು ಮಾಡಿರೋದು ಬರೀ ತಪ್ಪಲ್ಲ ರೀ, ಅಪರಾಧ. ಅದು ಅಚ್ಚು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿತ್ತು.
ಮದುವೆನೂ ಬೇಡ ಏನೂ ಬೇಡ, ತಾನಾಯಿತು ತನ್ನ ಪಾಡಾಯಿತು ಅಂತ ಬದುಕ್ತಿರೋ ಜೀವ ಅದು. ಅವಳ ಜೀವನದಲ್ಲಿ ಆಟಾಡೋ ಮನಸ್ಥಿತಿ ಹೆಂಗ್ರಿ ಬಂತು ನಿಮಗೆ? ಅದು ಅಲ್ಲದೆ ನಾನು ದೇವತೆ ಥರ ಪೂಜು ನನ್ನ ಅತ್ತಿಗೆ ಜೊತೆ ಲೈಫಲ್ಲಿ ಫಸ್ಟ್ ಟೈಮ್ ಕೋಪದಲ್ಲಿ ಮಾತಾಡಿದೆ. ಇದೆಲ್ಲ ಆಗಿದ್ದು ಯಾರಿಂದ? ನಿಮ್ಮಿಂದ. ಅಚ್ಚು ಮದುವೆ ಬಗ್ಗೆ ಡಿಸಿಷನ್ ತಗೊಳ್ಳೋ ಅಧಿಕಾರ ಯಾರಿಗೆ ಕೊಟ್ಟರು ನಿಮಗೆ? ನಿಮ್ಮನ್ನ ಮದುವೆ ಆಗಿ ನನ್ನ ಜೀವನ ಹಾಳಾಗಿರೋ ಥರ ಅಚ್ಚುಗೂ ಅವ್ಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿ ಅವಳ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ದಯವಿಟ್ಟು ಮನ್ಸು ಹೊಡೆಯೋ ಕೆಲಸಗಳನ್ನ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ಸಂಬಂಧಗಳನ್ನು ಹಾಳು ಮಾಡಬೇಡಿ. ನೀವು ಈ ಮನೆಗೆ ಬಂದಾಗ್ಲಿಂದನೂ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇದ್ದೀರಾ. ನನ್ನ ಪ್ರಕಾರ ನೀವು ಕ್ಷಮೆಗೆ ಅರ್ಹರೇ ಅಲ್ಲ.